ಹಾಯ್, ನಾನು ಉಮಾಶ್ರೀ ಅಂತ ಪಡುಬಿದ್ರೆಯಿಂದ ಕ್ಲಾಸಿಗೆ ಅಂತ ಬಂದಿದ್ದೇನೆ. ನನಗೆ ಇಲ್ಲಿ ಕ್ಲಾಸಿದೆ ಅಂತ ಫಸ್ಟ್ ಗೊತ್ತಿರಲಿಲ್ಲ. ನಾನು ಉಡುಪಿಗೆ ಹೋಗಿದ್ದಾಗ ಶುಭಂ ಭಟನ ಹೊಸಲ್ಲಿ ಕೇಳಿದ್ದೆ ಅರಿವು ಕ್ಲಾಸ್ ಎಲ್ಲಿ ಕಲಿಸ್ತಾರೆ ಅಂತ. ಅವರು ಮೇಡಮ್ ಅವ್ರದ್ದು ನಂಬರ್ ಕೊಟ್ಟಿದ್ದರು. ಬಟ್ ನನಗೆ ಅವಾಗ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೋಗಲಿಲ್ಲ. ನಾನು ಸ್ಟಿಚಿಂಗ್ ಮಾಡ್ತೇನೆ ಮನೆಯಲ್ಲಿ. ಆಮೇಲೆ ನೆಕ್ಸ್ಟ್ ಹರ್ಷಿತಾ ಅವ್ರದ್ದು ಕಾಂಟ್ಯಾಕ್ಟಲ್ಲಿ ಅವರದ್ದು ನಂಬರ್ ಕೇಳಿದ್ದೆ. ಅವಾಗ ಇಲ್ಲಿ ಪಡುಬಿದ್ರೆಯಲ್ಲಿ ಕ್ಲಾಸ್ ಮಾಡ್ತಾರೆ, ನೆಕ್ಸ್ಟ್ ಬ್ಯಾಚ್ ಇದೆ, ಅವಾಗ ಬನ್ನಿ ಅಂತ ಅಂದಿದ್ದೆ. ಮತ್ತು ಕ್ಲಾಸಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದಾಗ ಸ್ವಲ್ಪ ಅಮೌಂಟಲ್ಲಿ ಪ್ರಾಬ್ಲಮ್ ಆಗಿತ್ತು, ಬರಲಿಕ್ಕೆ ಆಗಿರಲಿಲ್ಲ. ಆಮೇಲೆ ಮೇಡಮ್ ಸಪೋರ್ಟ್ ಮಾಡಿದ್ರು, ಪರವಾಗಿಲ್ಲ ಬನ್ನಿ ಅಂತ. ನೆಕ್ಸ್ಟ್ ನನಗೆ ಬರುವಾಗ ಮೇಡಮ್ ಮೆಸೇಜ್ ಹಾಕಿದ್ರು ತುಂಬ, ಅದೆಲ್ಲ ಏನೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಅಂತ. ಟ್ಯಾಬ್ಲೆಟ್, ಬ್ಯಾಕ್ ಪೇಯ್ನ್ ಇದ್ದರೆ ಅದಕ್ಕೆ ನಾನು ಬೆಲ್ಟ್ ಅದು ಅಂತ. ನನಗೆ ಅವಾಗ ಹೆದರಿಕೆ ಆಗಿತ್ತು, ನಾನು ಸಮಸ್ಯೆ ಆಗಿತ್ತು ಕ್ಲಾಸಿಗೆ ಬರೋದೇ ಬೇಡ ಅಂತ. ಆಮೇಲೆ ಪುನಃ ಬರೋದಿಲ್ಲ ಅಂತ ಕ್ಯಾನ್ಸಲ್ ಮಾಡಿದೆ. ಬಟ್ ಮತ್ತೆ ಮೇಡಮಿಗೆ ಮಾರ್ನಿಂಗ್ ಕಾಲ್ ಮಾಡಿದಾಗ ಮೇಡಮ್ ಪರವಾಗಿಲ್ಲ ಬನ್ನಿ, ಇವತ್ತಿಂದಲೇ ಬನ್ನಿ, ಸ್ಟಾರ್ಟ್ ಆಗುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು, ಆಗುತ್ತೆ ಇಲ್ವ ನನ್ನ ಹತ್ರ ಅಂತ. ಬಟ್ ಪರವಾಗಿಲ್ಲ, ವರ್ಕ್ ಮಾಡ್ತಾ ಮಾಡ್ತಾ ತುಂಬ ಖುಷಿಯಾಗಿತ್ತು. ನೆಕ್ಸ್ಟ್ ನಾನು ಫಸ್ಟ್ ಬ್ಲೌಸ್ ಮಾಡಿರೋದು ಥ್ರೆಡ್ ವರ್ಕ್ ಮಾಡಿದೆ, ತುಂಬ ಇಷ್ಟ ಆಯಿತು. ಮಾಡಿದ್ಮೇಲೆ ಓಕೆ ಪರವಾಗಿಲ್ಲ ಮಾಡ್ಬೋದು ಅಂತ ಅನಿಸ್ತು. ನೆಕ್ಸ್ಟ್ ಸ್ಟೋನ್ ವರ್ಕ್ನು ನೆಕ್ಸ್ಟ್ ಬ್ಲೌಸ್ ಮಾಡಿದೆ. ನೆಕ್ಸ್ಟ್ ಒಂದು ಕಸ್ಟಮರ್ದು ವರ್ಕ್ ಮಾಡಿಕೊಟ್ಟೆ. ಇವಾಗ 4th ಬ್ಲೌಸ್ ಮಾಡ್ತಾ ಇದ್ದೇನೆ. ಅಮ್ಮನ ಬ್ಲೌಸ್ ಅಲ್ಲ, 4th ಬ್ಲೌಸ್ ಅಮ್ಮನ ಬ್ಲೌಸ್ 4th ವರ್ಕ್ ಮಾಡ್ತಾ ಇದ್ದೇನೆ. ಪರವಾಗಿಲ್ಲ, ತುಂಬ ಇಷ್ಟ ಆಯಿತು ಕ್ಲಾಸ್. ಮೇಡಮ್ ತುಂಬ ಸಪೋರ್ಟ್ ಮಾಡ್ತಾಯಿದ್ರು, ಪ್ರತಿಯೊಂದು ವಿಷಯದಲ್ಲೂ ಹೇಳಿಕೊಡ್ತಾಯಿದ್ರು. ಏನೇ ತಪ್ಪಾಗಿದ್ರು ಅದನ್ನ ಮತ್ತೆ ಬಿಡಿಸಿ ಸರಿ ಮಾಡಬೇಕು ಅಂತ ತುಂಬ ಸಪೋರ್ಟಾಗಿ ಮಾಡ್ತಾಯಿದ್ರು. ಪರವಾಗಿಲ್ಲ, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಕ್ಲಾಸ್. ಥ್ಯಾಂಕ್ ಯು. ನನ್ನ ಹೆಸರು ಸುಚರಿತಾ. ನಾನು ಆರಿ ಕ್ಲಾಸ್ ಬರಬೇಕು ಅಂದರೆ ನನ್ನ ಸುಮ್ಮನೆ ಆನ್ಲೈನ್ ಕ್ಲಾಸಿಗೆ ಬರಲಿಕ್ಕೆ ಹೇಳಿದ್ರು, ತುಂಬ ಒತ್ತಾಯ ಮಾಡಿದ್ರು. ಆದರೆ ನನಗೆ ಆನ್ಲೈನ್ ಕ್ಲಾಸಿಗೆ ಬರಲಿಕ್ಕೆ ಅವಾಗ ಆಗ್ತಾ ಇರಲಿಲ್ಲ. ನಾನು ಮತ್ತು ಅವಳು ಹೇಳಿದ್ದಕ್ಕೆ ಅವಳು ಸ್ಟೇಟಸ್ ಎಲ್ಲ ಹಾಕ್ತಾಯಿದ್ಲು. ಮತ್ತು ಕಲಿತಾದ ನಂತರ ಸ್ಟೇಟಸ್ ಎಲ್ಲ ಹಾಕುವಾಗ ನನಗೂ ಕಲಿಬೇಕಂತ ತುಂಬ ಆಸೆ ಆಯಿತು. ಮತ್ತು ನಾನು ನಂಬರ್ ನೋಡಿ ಯೂಟ್ಯೂಬಲ್ಲಿ ನಾನು ಸರ್ಚ್ ಮಾಡಿದೆ. ಆವಾಗ ಮ್ಯಾಮಿದ್ದೆಲ್ಲ ಮೊಬೈಲ್ ನಂಬರ್ ಎಲ್ಲ ಸಿಕ್ಕಿತ್ತು. ಮತ್ತು ಅವರಿಗೆ ಕಾಲ್ ಮಾಡಿದೆ. ಮ್ಯಾಮ್ ಹೇಳಿದರು ಪಡುಬಿದ್ರಿ ಕ್ಲಾಸ್ ಇದೆ, ಸುರತ್ಕಲ್ ಕ್ಲಾಸ್ ಇದೆ, ನೀವು ಯಾವುದಕ್ಕೆ ಬೇಕಾದರೂ ಬನ್ನಿ ಅಂತ ಹೇಳಿದರು. ನಾನು ಸುರತ್ಕಲ್ಲಿಗೆ ಹೋಗಿದ್ದೆ ಕ್ಲಾಸಿಗೆ. ಮತ್ತು ಇನ್ಸಿಡೆಂಟ್ ಆಗಿ ಒಂದು ಹೋಗಲಿಕ್ಕಾಗಲಿಲ್ಲ, ಫುಲ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಾನು ಪಡುಬಿದ್ರಿ ಕ್ಲಾಸಿಗೆ ಬಂದೆ. ಪಡುಬಿದ್ರಿ ಕ್ಲಾಸಲ್ಲಿ ಎಲ್ಲ ಕಲಿತೆ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. 5,000 ಫೀಸ್ ಇದೆ, ಆದರೂ ಅದೇನೂ ದೊಡ್ಡದಾಗಿಲ್ಲ. ನಾವು 2 ಬ್ಲೌಸ್ ಮಾಡಿಕೊಡ್ತೇವೆ 5,000ಕ್ಕೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು. ನಾನು ಫಸ್ಟ್ ಥ್ರೆಡ್ ವರ್ಕ್ ಅದು ತರಲಿಲ್ಲ. ಇವಾಗ ಸೆಕೆಂಡ್ ಬ್ಲೌಸು ವೀಡ್ ವರ್ಕಿದ್ದು. ಸೆಕೆಂಡ್ ಬ್ಲೌಸ್ ನಾನು ಕಸ್ಟಮರಿದ್ದು ಆರ್ಡ್ರ್ ಬಂದಿದೆ, ಅದನ್ನೇ ಮಾಡಿಕೊಟ್ಟಿದ್ದೇನೆ ಕಸ್ಟಮರಿಗೆ. 2,000ಕ್ಕೆ ಫೀಸ್ ಕೂಡ ತಗೊಂಡಿದ್ದೇನೆ. ತುಂಬ ಖುಷಿ ಆಯಿತು ನನಗೆ. ಅದು ಕಸ್ಟಮರ್ ಫಸ್ಟ್ ಆರ್ಡ್ರ್ ಕೊಟ್ಟಾಗ ನಾನು ಮಾಡಬೇಕು ಭಯ ಆಯಿತು ತುಂಬ ನನಗೆ. ಮ್ಯಾಮ್ ನೀನು ಚೆನ್ನಾಗಿ ಮಾಡ್ತಿ ಅಂತ ಹೇಳಿದ್ರು. ಅದು ತುಂಬ ಕಸ್ಟಮರಿಗೆ ಕೂಡ ತುಂಬ ಚೆನ್ನಾಗಾಗಿದೆ. ಇವಾಗ ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ಖುಷಿ ಆಯಿತು ಕ್ಲಾಸಿಗೆ ಬಂದು. ಥ್ಯಾಂಕ್ ಯು. ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ಶ್ವೇತಾ. ನಾನು ನಂದಿಕೂರಿಂದ ಬರೋದು ಎಂಬ್ರಾಯ್ಡ್ರಿ ಕ್ಲಾಸಿಗೆ. ಫಸ್ಟ್ ಆಫ್ ಆಲ್ ಐ ಕಾಂಟ್ ಎಕ್ಸ್ಪೆಕ್ಟ್, ನಾನು ಲರ್ನ್ ಮಾಡ್ತೀನಿ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನಾನು 1-2 ಸತಿನೂ ಟ್ರೈ ಮಾಡಿ ನಾನು ವಾಪಸ್ಸು ನನಗೆ ಬರೋದೇ ಇಲ್ಲ ಅಂತೇಳಿ ನಾನು ಫೀಲ್ ಮಾಡಿ ಬಿಟ್ಬಿಟ್ಟಿದ್ದೆ ಕ್ಲಾಸ್ನ. ಸೊ ನಾನು ವರ್ಕಿಂಗ್ ಆ್ಯಸ್ ಎ ಟೀಚರ್. ಸೊ ನನಗೆ ಇದೆಲ್ಲ ಆಗೋದಿಲ್ಲ ಅನ್ನೋದೊಂದು ತಲೆಯಲ್ಲಿ ಸ್ಟಿಕ್ ಆನ್ ಆಗಿಬಿಟ್ಟಿತ್ತು. ಬಟ್ ನನ್ನ ಮ್ಯಾಮ್ನ ಒಂದು ಹಾರ್ಟ್ಲಿ ನಾನು ಅವರಿಗೆ ಅಪ್ರಿಸಿಯೇಷನ್ ಮಾಡೋದೇನೆಂದರೆ, ನಾನು ಫಸ್ಟ್ ಟೈಮ್ ಫೀಸ್ ಪೇ ಮಾಡಿ ಅರ್ಧಕ್ಕೆ ಬಿಟ್ಟಿದ್ದೆ. ಬಟ್ ಅವರು ಅದನ್ನು ನನಗೆ ಮತ್ತೆ ಇನ್ನೊಂದು ಸತಿ ನೀನು ಯುಟಿಲೈಸ್ ಮಾಡ್ಕೊಳ್ಬೇಕು, ಆವಾಗ ನೀನು ಕೊಟ್ಟಿದ್ದು ಇವಾಗಿನ ಕ್ಲಾಸಿಗೆ ಏನು ಅಪ್ಡೇಟ್ ಆಗಿದೆ ಅದನ್ನು ನೀನು ಸ್ವಲ್ಪ ಕಟ್ಟಿ ಮತ್ತೆ ಬರಬೇಕು, ಪಡುಬಿದ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅಂತೇಳಿ ಅವರೇ ಕಾಲ್ ಮಾಡಿ ನನಗೆ ಮೋಟಿವೇಟ್ ಮಾಡಿ ಕರೆಸಿದ್ರು. ಅದರ್ವೈಸ್ ನಾನು ಬರೋದಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ನಾನು ಆಲ್ವೇಸ್ ಬ್ಯುಸಿ ಸೈಡಿರಲ್ಲಿ ಇರ್ತೀನಿ, ಸೊ ಆಗ್ತಿರ್ಲಿಲ್ಲ. ಬಟ್ ಅವ್ರ ಮೋಟಿವೇಶನಿಂದ ಇನ್ಸ್ಪೈರ್ ಆಗಿ ನಾನು ಬಂದು ಇವತ್ತು ನಾನು ಮಾಡ್ತಾಯಿದ್ದೀನಿ ಅಂದರೆ ಅದು ಕ್ರೆಡಿಟ್ಸ್ ಎಲ್ಲ ಫಾರ್ ಮ್ಯಾಮ್. ಬಿಕಾಸ್ ಇಷ್ಟು ಡೆಡಿಕೇಶನ್ ಆಗಿರೋ ಟೀಚರ್ನ ನಾನು ಎಲ್ಲೂ ನೋಡಿಲ್ಲ. ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ಎ ಟೀಚರ್. ಬಟ್ ಆದರೂ ನಾವು ಕೂಡ ಈಗ ಏನು ಮಾಡ್ತೀವಿ, 1 ಸತಿ 2 ಸತಿ ಹೇಳಿಕೊಡ್ತೇವೆ ಮಕ್ಕಳಿಗೆ. ಬರೋದಿಲ್ಲ ಹೇಳಿದ್ರೆ ಎಲ್ಲ ಮಕ್ಕಳನ್ನು ನೋಡಬೇಕಾಗುತ್ತೆ, ಹೇಳಿ ಬರೆದವರು ಕೂತ್ಕೊಳ್ಳಿ ಅಂತೇಳಿ ಮುಂದಕ್ಕೆ ಹೋಗುವಂಥ ಸಂದರ್ಭಗಳು ಬರುತ್ತೆ. ನಮ್ಮ ಲೈಫಲ್ಲಿ ಬಂದಿದೆ ಅದೆಲ್ಲ. ಬಟ್ ಮ್ಯಾಮ್ ನನಗೆ
ಅವರು ಎಲ್ಲರ ಕಡೆನೂ ಅಟೆನ್ಷನ್ ಕೊಡ್ತಾರೆ, ಇಂಡಿವಿಜುವಲಿ ಅಟೆನ್ಷನ್ ಕೊಡ್ತಾರೆ. ನಮಗೆ ಎಷ್ಟು ದೊಡ್ಡವರಾದ್ರೂ ನಮಗೆ ಬೈದು ಸಣ್ಣ ಮಕ್ಕಳಿಗೆ ಯಾಕೆ ಬರೋದಿಲ್ಲ, ಯು ಶುಡ್ ಟ್ರೈ ಯುವರ್ ಸೆಲ್ಫ್ ಅಂತೇಳಿ ನಮಗೆ ಅವರು ತುಂಬ ಎನ್ಕರೇಜ್ ಮಾಡಿದ್ದಾರೆ. ಸೊ ಅದ್ರದ್ದೆಲ್ಲ ಎಫರ್ಟ್ಸು, ಅವರ ಎಫರ್ಟ್ಸು ಪ್ಲಸ್ ನನ್ನ ಸ್ಮಾಲ್ ಎಫರ್ಟ್ಸಿಂದ ಟುಡೇ ಐ ಆಮ್ ಆಲ್ಸೋ ಫಿನಿಶ್ಡ್ 3 ಬ್ಲೌಸಸ್. ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ದಟ್. ಸೊ ನನಗೆ ಹೇಳೋದೇನಂತ ಹೇಳಿದ್ರೆ, ಯಾರಿಗಾದರೂ ಸೇರಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗಿ. ಬರೋದಿಲ್ವೇನೋ ನನಗೆ ಅಂತೇಳಿ ಒಂದು ಇನ್ಫೀರಿಯಾರಿಟಿ ಬೇಡ. ಸೊ ನೋ ಹೆಸಿಟೇಷನ್. ಮ್ಯಾಮ್ ಅಂತೂ ನಾವು ಏನು ಫೀ ಪೇ ಮಾಡ್ತೀವಿ ಅದಕ್ಕೆ 10% ಜಾಸ್ತಿ ಡೆಡಿಕೇಟ್ ಮಾಡಿದ್ದಾರೆ. ಸೊ ನಮಗೋಸ್ಕರ. ಸೊ ಐ ಆಮ್ ಹಾರ್ಟ್ಲಿ ವೆರಿ ಹ್ಯಾಪಿ. ನಾನು ಎಂಜಾಯ್ ಮಾಡಿದ್ದೀನಿ, ತುಂಬ ಕಲಿತಾ ಇದ್ದೀನಿ, ಎಂಜಾಯ್ ಮಾಡಿದ್ದೀನಿ. ಇದೆಲ್ಲದಕ್ಕೂ ಕ್ರೆಡಿಟ್ಸು ನಮ್ಮ ಮ್ಯಾಮ್ಗೆ ಹೋಗಬೇಕು. ಸೊ ಯಾರೇ ಕಲಿಯೋರಿದ್ರೂ ನೀವು ಕಲಿಬೇಕು. ನನ್ನ ಹಾಗೆ ಒಂದೇ ಪ್ರೊಫೆಷನ್ನು ಅದು ಬಿಟ್ಟು ಬೇರೆದೇನು ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ನಾನು ಸ್ಟಿಕ್ ಆನ್ ಆಗಿಬಿಟ್ಟಿದೆ. ಸೊ ಬಟ್ ಇಲ್ಲಿಗೆ ಬಂದಮೇಲೆ ಮ್ಯಾಮ್ನ ನೋಡಿದ ಮೇಲೆ ಅವ್ರ ಇನ್ಸ್ಪೈರೇಷನಿಂದ ನಾನು ಕೂಡ ಏನಾದರೂ ಮಾಡ್ಬೋದು ಅಂಥೇಳಿ ನನಗೆ ಇವಾಗ ಒಂದು ಮೈಂಡ್ ಸೆಟ್ ಆಗಿದೆ. ನಾನು ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ. ಸೊ ಐ ಆಮ್ ಸೊ ಹ್ಯಾಪಿ ಫಾರ್ ದಟ್. ಎಲ್ಲರೂ ಸೇರಿ ಕಲಿಬೇಕು. ಏನಾದರೂ ಒಂದು ಸೈಡ್ ವರ್ಕ್ ಲೇಡೀಸಿಗೆ ಎಜುಕೇಷನ್ ಜೊತೆ ಇಂಥದ್ದು ಏನಾದರೂ ಒಂದು ಇರಬೇಕು ಅನ್ನೋದು ನನ್ನ ಥಿಂಕಿಂಗು. ಐ ಆಮ್ ಸೊ ಹ್ಯಾಪಿ ಫಾರ್ ದಟ್. ಹಲೋ, ನಾನು ಲತಾ. ನಾನು ಪಡುಬಿದ್ರಿಯಿಂದ ಬಂದದ್ದು. ನನಗೆ ಇಲ್ಲಿ ಹೇಳಿಕೊಡ್ತಾರೆ ಅಂತ ಫಸ್ಟ್ ಗೊತ್ತಿರಲಿಲ್ಲ. ನಾನು ಇದರಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ನನಗೆ ಹೇಗೆ ಕಲಿಬೇಕು, ಯಾರ ಹತ್ರ ಕಲಿಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆವಾಗ ನನ್ನ ರಿಲೇಷನ್ ಭಾಗ್ಯ ಅಂತೊಬ್ಳು, ಅವಳು ಇವರ ಸ್ಟೂಡೆಂಟ್ ಆಗಿದ್ಲು ಈ ಮ್ಯಾಮ್ದು. ಸೊ ಅವಳು ಹೇಳಿದ್ಲು, ಇಲ್ಲ ಇದು ಕಲಿಬಹುದು ಅಂತ. ನಾನು ಕುಚ್ಚು ಕ್ಲಾಸ್ಗೆ ಹೋಗಿದ್ದೆ. ಆವಾಗ ಹತ್ತಿರದ ಮಕ್ಕಳಿಗೆ ಅವರು ಹೇಳಿಕೊಡ್ತಾಯಿದ್ರು. ನಾನು ಎಣಿಸಿದೆ ಇದು ನನ್ನ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ನನಗೆ ಇದು ಬೇಡಪ್ಪ, ನಾನು ಆವಾಗಲೇ ಎಣಿಸ್ಕೊಂಡಿದ್ದೆ. ಬಟ್ ಅವಳು ನನಗೆ ಭಾಗ್ಯ ಹೇಳಿದ್ಲು, ಇಲ್ಲ ಇದು ಏನು ಅಷ್ಟು ಕಷ್ಟ ಇಲ್ಲ, ನೀವು ಕಲೀರಿ ಅಂತ ಹೇಳಿದ್ರಿಂದ ನಾನು ಮೇಡಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ಹಾಗೆ ನಾನು ಪಡುಬಿದ್ರಿ ಕ್ಲಾಸ್ಗೆ ಬರ್ತಾ ಇದ್ದೇನೆ. ಬಟ್ ನನ್ನ ಥರ ಸ್ಲೋ ಮಾಡುವವರು ಯಾರು ಸಹ ಇರಲಿಕ್ಕಿಲ್ಲ. ನನ್ನ ಥರ ಇರುವವರಿಗೆ 2 ತಿಂಗಳು ಮಾಡಿದರೆ ಒಳ್ಳೆಯದು. 1 ತಿಂಗಳಲ್ಲಿ ನನ್ನಿಂದ ಸಾಧ್ಯವೇ ಇಲ್ಲ. ನಾನು ಅಷ್ಟು ಸ್ಲೋ, ನನಗೆ ಏನು ಬರ್ತಾ ಇಲ್ಲ. ಕ್ರೋಶ ಹಿಡೀಲಿಕ್ಕೆ ಸಹ ನನಗೆ ಗೊತ್ತಿರಲಿಲ್ಲ. ಮತ್ತು ಸ್ಟಿಚ್ಚೆಲ್ಲ ನನಗೆ ಫಸ್ಟ್ ಬರ್ತಾನೆ ಇಲ್ಲ. ಎಲ್ಲರಿಗಿಂತ ಹಿಂದೆ ನಾನೇ ಇರೋದು. ಸೊ ನನ್ನ ಥರ ಇರುವವರಿಗೆ 2 ತಿಂಗಳು ಮಾಡಿದರೆ ಒಳ್ಳೆಯದಿತ್ತು. ಬಟ್ ನಾನು ಇವಾಗ ಕಲ್ತಿದ್ದೇನೆ. ಇವಾಗ ನಾನು 2ನೇ ಬ್ಲೌಸ್ ಮಾಡ್ತಾ ಇದ್ದೇನೆ. ನನಗೆ ಖುಷಿಯಾಗಿದೆ. ಕ್ಲಾಸಲ್ಲಿ ಮ್ಯಾಮು ತುಂಬ ಎನ್ಕರೇಜ್ ಮಾಡ್ತಾರೆ, ಮ್ಯಾಮ್ ಚೆಂದ ಹೇಳಿಕೊಡ್ತಾರೆ.